ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸರ್ ನಮಸ್ತೆ. ನಮಸ್ತೆ, ಎಲ್ಲರೂ ನಮಸ್ಕಾರ. 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ತಮಗೂ ಶುಭಾಶಯಗಳು. ಇವತ್ತಿನ ದಿವಸ 77ನೇ ಗಣರಾಜ್ಯೋತ್ಸವ ಎಲ್ಲರೂ ಆಚರಿಸ್ತಿದ್ದಾರೆ. ನಾಡಿನ ಭಾರತದ ಎಲ್ಲ ಪ್ರಜೆಗಳಿಗೂ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಜಿಲ್ಲಾ ಬೋವಿ ಸಂಘದ ಸಂಚಾಲಕರಾದ ಎಲ್ ಶ್ರೀನಿವಾಸರಾಜನವರು ನಾವು 77ನೇ ಗಣರಾಜ್ಯೋತ್ಸವವನ್ನು ಇವತ್ತು ದೇಶಾದ್ಯಂತ ಆಚರಿಸ್ತಿದ್ದೀವಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇವತ್ತಿನ ದಿವಸ ಹರಿದು ಹಂಚಿ ಹೋಗಿದ್ದ ಪ್ರಾಂತ್ಯಗಳನ್ನು ಒಟ್ಟುಗೂಡಿಸಿ ಭಾರತದ ಸ್ವತಂತ್ರಕ್ಕೋಸ್ಕರ ಹೋರಾಡಿ ಗಣತಂತ್ರವನ್ನು ಒಗ್ಗೂಡಿಸಿ 1950ರಲ್ಲಿ ಗಣರಾಜ್ಯೋತ್ಸವವನ್ನು ಜನವರಿ 26ರವರೆಗೂ ಗಣರಾಜ್ಯೋತ್ಸವ ಆಚರಿಸಲು ಹೇಳಿಬಿಟ್ಟು ಇವತ್ತು ಗಣರಾಜ್ಯವಾಗಿ ಭಾರತ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಇವತ್ತು ಗಣತಂತ್ರ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ. ಇವತ್ತು ನಮ್ಮ ಕರ್ನಾಟಕಕ್ಕೆ ಒಂದು ಪದ್ಮ ಪ್ರಶಸ್ತಿಗಳು 8 ಜನಕ್ಕೆ ಬಂದಿದೆ. ನಮ್ಮ ಮಂಡ್ಯ ಜಿಲ್ಲೆಯವರಾದ ಪುಸ್ತಕ ಮನೆಯ ಅಂಕೇಗೌಡರು ಇವತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ಭಾಜನರಾಗಿದ್ದಾರೆ. ಹಾಗೆ ನಮ್ಮ ಬೆಳಗಾವಿಯ ಶಿಕ್ಷಣ ಕ್ರಾಂತಿ ಮಾಡಿದಂಥ ಪ್ರಭಾಕರ್ ಕೋರೆ ಹಾಗೂ ಕ್ರಿಕೆಟಿಗ ರೋಹಿತ್ ಶರ್ಮಾ ಹಾಗೂ ಟೆನ್ನಿಸ್ ತಾರೆ ವಿಜಯ್ ಅಮೃತರಾಜ್ ಇನ್ನೂ ಮುಂತಾದವರಿಗೆ ಇವತ್ತು ಪದ್ಮ ಪ್ರಶಸ್ತಿ ಬಂದಿದೆ. ಹಾಗೂ ಜೀವಂತ ಧರ್ಮೇಂದ್ರ ಅವರಿಗೂ, ಜೀವಂತ ಮಲಯಾಳಿ ಖ್ಯಾತ ನಟ ಆದ ಮಮ್ಮೂಟಿ ಅವರಿಗೂ ಪದ್ಮವಿಭೂಷಣ ಪ್ರಶಸ್ತಿ ಬಂದಿರೋದು ಸಂತೋಷಕರ. ಈ ಗಣತಂತ್ರ ದಿನಾಚರಣೆಯಂದು ಕರ್ನಾಟಕ ರಾಜ್ಯ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಳ್ಳೆಯ ಬಜೆಟು ತಯಾರಿಸಿ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಶುಭಾಶಯಗಳು. ಧನ್ಯವಾದಗಳು ಅಣ್ಣ. ನಿಮಗೂ ಅಷ್ಟೇ, ನಿಮಗೂ ಒಳ್ಳೆಯದಾಗಲಿ.